ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ MGC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ಗಳನ್ನು ಅನಾಲಿಸಿಸ್ ಮಾಡೋಣ. ಇಲ್ಲಿ ಕ್ವೆಶನ್ ನಂಬರ್ ಫಸ್ಟ್. ಸುಮಳು ಪ್ರತಿ ಪಾಠವನ್ನು ಚುರುಕಾಗಿ ಕಲಿಯುವಳು, ಆದರೆ ಲೀಲಾಳು ಅದೇ ಪಾಠ ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವಳು. ಇದು ವಿಕಾಸದ ಈ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ಇಲ್ಲಿ ಏನು ಕೇಳ್ತಿದ್ದಾರೆ ಅಂತಂದರೆ, ಸುಮಾ ಅನ್ನುವಂಥ ಒಂದು ಮಗು ಪಾಠವನ್ನು ಅತಿ ಚುರುಕಾಗಿ ಬೇಗನೆ ಕಲಿತಾಳೆ. ಅದೇ ರೀತಿ ಲೀಲಾ ಅನ್ನುವಂಥ ಒಂದು ಮಗು ಕಲಿಕೆಯನ್ನು ಕಲೀಲಿಕ್ಕೆ ಅತಿ ಹೆಚ್ಚು ಸಮಯವನ್ನು, ಅವಳಿಗಿಂತಲೂ ಜಾಸ್ತಿ ಸಮಯವನ್ನು ತೆಗೆದುಕೊಳ್ತಾಳೆ. ಹಾಗಾದರೆ ಇದು ವಿಕಾಸದ ಯಾವ ತತ್ವವನ್ನು ಪ್ರತಿಬಿಂಬಿಸುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇಲ್ಲಿ ಆಪ್ಷನ್ಸ್: ಎ ನಿರಂತರತೆ, ಬಿ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಗೆ, ಸಿ ವೈಯಕ್ತಿಕ ಭಿನ್ನತೆ, ಡಿ ಪರಸ್ಪರ ಸಂಬಂಧ. ರೈಟ್ ಆನ್ಸರ್ ಇಲ್ಲಿ ವೈಯಕ್ತಿಕ ಭಿನ್ನತೆ ಅನ್ನುವಂಥದ್ದು. ಇಲ್ಲಿ ಸುಮಾ ಅನ್ನುವಂಥ ಒಂದು ಮಗು ಬೇಗನೆ ಕಲಿತಾ ಇದೆ, ಲೀಲಾ ಅನ್ನುವಂಥ ಒಂದು ಮಗು ಸ್ಲೋಲಿ ಕಲಿತಾ ಇದೆ. ಸೊ ಇದು ವೈಯಕ್ತಿಕ ಭಿನ್ನತೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಪ್ರತಿಯೊಂದು ಮಗುವಿಗೂ ಕಲಿಕಾ ಮಟ್ಟ ವಿಭಿನ್ನತೆಯನ್ನು ಹೊಂದಿರುತ್ತೆ, ಬೇರೆ ಬೇರೆ ರೀತಿಯಾಗಿರುತ್ತೆ. ಸೊ ಇಲ್ಲಿ ರೈಟ್ ಆನ್ಸರ್ ವೈಯಕ್ತಿಕ ಭಿನ್ನತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 2. ವ್ಯಕ್ತಿಯಲ್ಲಿ ಸಂಘರ್ಷವನ್ನುಂಟು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆಯೇ ಏನಂತ ಕರಿತೀವಿ ಅನ್ನುವಂಥದ್ದು. ವ್ಯಕ್ತಿಯಲ್ಲಿ ಸಂಘರ್ಷವನ್ನುಂಟು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಿಸಲ್ಪಡುವಂತಹ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ ಅನ್ನುವಂಥದ್ದು. ಆಪ್ಷನ್ ಎ ಪ್ರಕ್ಷೇಪಣೆ, ಆಪ್ಷನ್ ಬಿ ದಮನ, ಆಪ್ಷನ್ ಸಿ ಹಿಮ್ಮರಳುವಿಕೆ, ಆಪ್ಷನ್ ಡಿ ತರ್ಕಸಮ್ಮತವಾಗಿಸುವಿಕೆ. ರೈಟ್ ಆನ್ಸರ್ ಇಲ್ಲಿ ದಮನ ಅನ್ನುವಂಥದ್ದು. ಇಲ್ಲಿ ವ್ಯಕ್ತಿಯಲ್ಲಿ ಸಂಘರ್ಷವನ್ನುಂಟು ಮಾಡುವಂಥ ಆಲೋಚನೆಗಳಂತಂದರೆ ನಾವು ಇಂಟೆನ್ಷನಲಿ, ಉದ್ದೇಶಪೂರ್ವಕವಾಗಿ ಯಾವುದಾದ್ರೂ ಒಂದು ವಿಷಯವನ್ನು ಮರಿಬೇಕು ಅಂತ ಹೇಳಿ ಅದನ್ನು ಉದ್ದೇಶಪೂರ್ವಕವಾಗಿ ಮರೆಯುವಂಥ ಒಂದು ಪ್ರಕ್ರಿಯೆಯನ್ನು ನಾವು ದಮನ ಅಂತ ಹೇಳಿ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ ಬಿ ದಮನ. ನೆಕ್ಸ್ಟ್ ಕ್ವೆಶನ್ ನಂಬರ್ 3. ಈ ಕೆಳಗಿನ ಯಾವುದು ಸಮೂಹದ ಲಕ್ಷಣವಲ್ಲ? ಇಲ್ಲಿ ಕ್ವೆಶನ್ ನೆಗೆಟಿವ್ ಇದೆ. ಈ ಕೆಳಗಿನ ಯಾವುದು ಸಮೂಹದ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಹಲವು ಸದಸ್ಯರಿಂದ ಕೂಡಿದ ಒಂದು ಸಾಮಾಜಿಕ ಘಟಕ. ಇಲ್ಲಿ ಹಲವು ಸದಸ್ಯರಿಂದ ಕೂಡಿದ ಭಾಳಷ್ಟು ಜನ ಇರುವಂಥ ಒಂದು ಸಾಮಾಜಿಕ ಘಟಕ, ಅದು ಕೂಡ ಸಮೂಹ ಆಗುತ್ತೆ. ಆಪ್ಷನ್ ಬಿ ತನ್ನದೇ ಆದ ನಾಯಕತ್ವ ನಮೂನೆ. ಆಪ್ಷನ್ ಸಿ ಸಮೂಹದ ಸದಸ್ಯರು ಸಮಾನ ಗುರಿ ಹೊಂದಿರುತ್ತಾರೆ. ಆಪ್ಷನ್ ಡಿ ಪ್ರತಿಯೊಬ್ಬ ಸದಸ್ಯನು ನಿರ್ದಿಷ್ಟ ಪಾತ್ರ ನಿರ್ವಹಿಸುವುದಿಲ್ಲ. ಇಲ್ಲಿ ಆಪ್ಷನ್ ಎ ಹಲವು ಸದಸ್ಯರಿಂದ ಕೂಡಿದ ಒಂದು ಸಾಮಾಜಿಕ ಘಟಕ ಕೂಡ ಏನಾಗುತ್ತೆ, ಸಮೂಹ ಆಗುತ್ತೆ. ತನ್ನದೇ ಆದ ನಾಯಕತ್ವ ನಮೂನೆ ಅನ್ನುವಂಥದ್ದು ಸಮೂಹದಲ್ಲಿ ಮಾತ್ರ ಏನಾಗಿರುತ್ತೆ, ಒಬ್ಬ ನಾಯಕನ ಒಂದು ಇದನ್ನಿರುತ್ತೆ, ನಾಯಕತ್ವ ಇರುತ್ತೆ. ಸೊ ಇದು ಕೂಡ ಸಮೂಹದ ಲಕ್ಷಣ. ಆಪ್ಷನ್ ಸಿ ಸಮೂಹದ ಸದಸ್ಯರು ಸಮಾನ ಗುರಿಯನ್ನು ಹೊಂದಿರುತ್ತಾರೆ. ಒಂದು ಸಮೂಹ ಅಂತಂದರೆ ಅಲ್ಲಿ ಸಮಾನವಾದ ಗುರಿ ಉದ್ದೇಶಗಳಿಗೆ ಅನುಗುಣವಾಗಿ ಒಂದು ಸಮೂಹ ರಚನೆಯಾಗಿರುತ್ತೆ. ಆಪ್ಷನ್ ಡಿ ಪ್ರತಿಯೊಬ್ಬ ಸದಸ್ಯನು ನಿರ್ದಿಷ್ಟ ಪಾತ್ರ ನಿರ್ವಹಿಸುವುದಿಲ್ಲ. ಇದು ರಾಂಗ್ ಆನ್ಸರ್. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಪ್ರತಿಯೊಬ್ಬ ಸದಸ್ಯನು ನಿರ್ದಿಷ್ಟ ಪಾತ್ರ ನಿರ್ವಹಿಸುವುದಿಲ್ಲ. ನೆಕ್ಸ್ಟ್ ಕ್ವೆಶನ್ ನಂಬರ್ 4. ಈ ರೀತಿಯ ಉಭಯ ಸಂಕಟದಲ್ಲಿ ಎರಡೂ ಆಯ್ಕೆಗಳು ಉತ್ತಮ ಆಯ್ಕೆಯಾಗಿರುತ್ತವೆ. ಇಲ್ಲಿ ಏನು ಕೇಳಿದ್ದಾರೆ, ಕ್ವೆಶನ್ ನಂಬರ್ 4. ಈ ರೀತಿಯ ಉಭಯ ಸಂಕಟದಲ್ಲಿ ಎರಡೂ ಆಯ್ಕೆಗಳು ಉತ್ತಮ ಆಯ್ಕೆಗಳಾಗಿರುತ್ತವೆ ಯಾವುದು ಅನ್ನುವಂಥದ್ದು. ಆಪ್ಷನ್ ಎ ಆಗಮ ದ್ವಂದ್ವ, ಆಪ್ಷನ್ ಬಿ ಆಗಮ ಅಪಗಮ ದ್ವಂದ್ವ, ಆಪ್ಷನ್ ಸಿ ಅಪಗಮ ದ್ವಂದ್ವ, ಆಪ್ಷನ್ ಡಿ ಆಗಮ ಅಪಗಮ ದ್ವಯದ್ವಂದ್ವ. ಇಲ್ಲಿ ಯಾವ ಉಭಯ ಸಂಕಟ ಅಂತಂದರೆ ಏನಿರುತ್ತೆ, ಇಲ್ಲಿ ಎರಡೂ ಆಯ್ಕೆಗಳು ಕರೆಕ್ಟಾಗಿರುತ್ತೆ ಅಥವಾ ಎರಡೂ ಆಯ್ಕೆಗಳು ನಮಗೆ ಇಷ್ಟ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ಈಗ ಕನ್ನಡ ಮತ್ತು ಇಂಗ್ಲೀಷ್ ಅಂತ ತೊಗೊಂಡಾಗ ಕನ್ನಡ ವಿಷಯ ಒಬ್ಬ ವಿದ್ಯಾರ್ಥಿ ಕನ್ನಡದಲ್ಲೂ ಆಸಕ್ತನಾಗಿರ್ತಾನೆ, ಇಂಗ್ಲೀಷದಲ್ಲೂ ಆಸಕ್ತನಾಗಿರ್ತಾನೆ. ಆದರೆ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ನಾವು ಚಾಯ್ಸ್ ಮಾಡ್ಕೋಬೇಕು ಅಂತ ಬಂದಾಗ ಅಲ್ಲಿ ಏನು ಮಾಡ್ತಾನೆ ಆ ವಿದ್ಯಾರ್ಥಿ, ನಾನು ಕನ್ನಡ ಚೂಸ್ ಮಾಡ್ಕೊಳ್ಳೋ ಅಥವಾ ಇಂಗ್ಲೀಷನ್ನು ಚೂಸ್ ಮಾಡ್ಕೊಳ್ಳೋ ಅಂಥೇಳಿ ಉಭಯ ಸಂಕಟದಲ್ಲಿ ಬರ್ತಾನೆ. ಸೊ ಇದು ಆಗಮ ದ್ವಂದ್ವ ಆಗತ್ತೆ. ಅಂತಂದರೆ ಎರಡೂ ವಿಷಯಗಳು
ಈಗ ಆಯ್ಕೆಗೆ ಬಿಟ್ಟಾಗ ಎರಡೂ ವಿಷಯಗಳು ಒಳ್ಳೆಯದಾಗಿತ್ತಂದ್ರೆ ಅದು ಆಗಮ ಆಗಮ ದ್ವಂದ್ವ ಆಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಬಿ ಆಗಮ ಅಪಗಮ ದ್ವಂದ್ವ ಅಂತಂದಾಗ ಇಲ್ಲಿ ಒಂದು ಆಗಮ ಅಪಗಮ ದ್ವಂದ್ವ ಅಂತಂದಾಗ ಇಲ್ಲಿ ಎರಡು ವಿಷಯಗಳಲ್ಲಿ ಒಂದು ವಿಷಯ ಒಳ್ಳೆಯದಾಗಿರುತ್ತೆ, ಇನ್ನೊಂದು ವಿಷಯ ಏನಾಗಿರುತ್ತೆ ನಮಗೆ ಇಷ್ಟ ಇರಲಾರ್ದಾಗಿರುತ್ತೆ. ಒಂದು ವಿಷಯ ಇಷ್ಟ ಆಗಿರೋದಿರ್ಬೋದು ಅಥವಾ ನಮಗೆ ಒಳ್ಳೆಯದಿರ್ಬೋದು ಅಥವಾ ಇನ್ನೊಂದು ಇಷ್ಟ ಆಗದೇ ಇರುವಂಥದ್ದಿರ್ಬೋದು ಅಥವಾ ಒಳ್ಳೆಯದಾಗಿಲ್ಲದೆ ಇರಬಹುದು. ಈ ಎರಡು ವಿಷಯಗಳಲ್ಲಿ ನಾವು ಒಂದನ್ನು ಆಯ್ಕೆ ಮಾಡಬೇಕಂತ ಸಂದರ್ಭದಿದ್ದಾಗ ಅದು ಆಗಮ ಅಪಗಮ ದ್ವಂದ್ವ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ ಅಪಗಮ ಅಪಗಮ ದ್ವಂದ್ವ ಅಂತಂದರೆ ಇಲ್ಲಿ ನಮಗೆ ಆಪ್ಷನ್ ಎ ಕೂಡ ಇಷ್ಟ ಆಗಿರಲ್ಲ ಅಥವಾ ಆಪ್ಷನ್ ಬಿ ಕೂಡ ಇಷ್ಟ ಇರಲ್ಲ. ನಮಗೆ ಫಾರ್ ಎಕ್ಸಾಂಪಲ್ ಕನ್ನಡನೂ ಇಷ್ಟ ಇಲ್ಲ, ಇಂಗ್ಲೀಷು ಇಷ್ಟ ಇಲ್ಲ, ಎರಡು ಅಥವಾ ಮ್ಯಾಥ್ಸು ಇಷ್ಟ ಇಲ್ಲ, ಸೈನ್ಸು ಇಷ್ಟ ಇಲ್ಲ ಅಂತ ಅಂದಾಗ ಆದರೆ ಏನಾಗಿರುತ್ತೆ ಸಿಚುವೇಶನ್, ನಾವು ಸೈನ್ಸ್ ಅಥವಾ ಮ್ಯಾಥ್ಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಚೂಸ್ ಮಾಡಲೇಬೇಕಾಗಿರುವಂಥ ಸಿಚುವೇಶನ್ಗೆ ನಾವು ಅಪಗಮ ಅಪಗಮ ದ್ವಂದ್ವ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ಡಿ ಆಗಮ ಅಪಗಮ ದ್ವಂದ್ವ ಅಂತಂದರೆ ಏನು ಅನ್ನುವಂಥದ್ದು, ಒಂದು ನಮಗೆ ಇಷ್ಟ ಇರುವಂತಹದ್ದಿರುತ್ತೆ, ಇನ್ನೊಂದು ಇಷ್ಟ ಇಲ್ಲದೆ ಇರುವಂಥದ್ದಿರುತ್ತೆ. ಆದರೂ ಒಂದನ್ನು ನಾವು ಚಾಯ್ಸ್ ಮಾಡಬೇಕಾಗಿರುತ್ತೆ, ಅದು ಆಗಮ ಅಪಗಮ ದ್ವಂದ್ವ ಆಗುತ್ತೆ. ಸೊ ಇಲ್ಲಿ ಉಭಯ ಸಂಕಟ ಅಂತ ಬಂದಾಗ ಉಭಯ ಸಂಕಟ ಅಂದರೆ ನಾನು ಅದನ್ನು ಆಯ್ಕೆ ಮಾಡಲ ಅಥವಾ ಇದನ್ನು ಆಯ್ಕೆ ಮಾಡಲ ಅನ್ನುವಂಥ ಒಂದು ಕನ್ಫ್ಯೂಷನ್ ಇರುತ್ತೆ. ಇಲ್ಲಿ ಏನಾಗಿರುತ್ತೆ ಅಂದರೆ ಎರಡೂ ವಿಷಯಗಳು ನಮಗೆ ಇಷ್ಟ ಆಗಿರುವಂಥದ್ದು ಅಥವಾ ನಮಗೆ ಎರಡೂ ಅದರ ಮೇಲೆ ಆಸಕ್ತಿ ಇರುವಂಥದ್ದು ಅಂದಾಗ ಇಲ್ಲಿ ಉಭಯ ಸಂಕಟ ಅನ್ನುವಂಥ ವರ್ಡ್ ಬಂದಿರೋದ್ರಿಂದ ಇಲ್ಲಿ ಆಗಮ ಆಗಮ ದ್ವಂದ್ವ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಕೋಲ್ಬರ್ಗ್ ರವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕ್ವೆಶನ್ ನಂಬರ್ 5, ಕೋಲ್ಬರ್ಗ್ ರವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅನ್ನುವಂಥದ್ದು. ಅಂತಂದರೆ ಕೋಲ್ಬರ್ಗ್ ಪ್ರಕಾರ ಜ್ಞಾನಾತ್ಮಕ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ಯಾವ ಹಂತದಲ್ಲಿ ಒಂದು ವಿಕಾಸದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ ಎ ದೈಹಿಕ ವಿಕಾಸ, ಆಪ್ಷನ್ ಬಿ ಬೌದ್ಧಿಕ ವಿಕಾಸ, ಆಪ್ಷನ್ ಸಿ ನೈತಿಕ ವಿಕಾಸ, ಆಪ್ಷನ್ ಡಿ ಸಾಮಾಜಿಕ ವಿಕಾಸ. ಇಲ್ಲಿ ಕೋಲ್ಬರ್ಗ್ ರವರು ಹೇಳುವಂಥದ್ದು ಅವರು ನೈತಿಕ ವಿಕಾಸ ತತ್ವವನ್ನು ಬೋಧನೆ ಮಾಡ್ತಾರೆ ಇಲ್ಲಿ. ಸೊ ನೈತಿಕ ವಿಕಾಸ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನಲ್ಲಿ ಯಾವುದನ್ನು ಒಂದು ವಿಕಾಸ ಮಾಡ್ತವೆ ಅಂತಂದರೆ ನೈತಿಕ ವಿಕಾಸಕ್ಕೆ ಹೆಲ್ಪ್ ಮಾಡ್ತವೆ ಅನ್ನುವಂಥದ್ದು. ಸೊ ಕೋಲ್ಬರ್ಗ್ ರವರು ಬೋಧಿಸಿರುವಂಥದ್ದು ಹೇಳಿರುವಂಥದ್ದು ನೈತಿಕ ವಿಕಾಸ ಸಿದ್ಧಾಂತ. ಇಲ್ಲಿ ನೈತಿಕ ವಿಕಾಸ ಅನ್ನುವಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 6, ಜೀನ್ ಪಿಯಾಜೆರವರ ಪ್ರಕಾರ ಮಗು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುವ ಹಂತ. ಇಲ್ಲಿ ಜೀನ್ ಪಿಯಾಜೆರವರು ಹೇಳಿರುವ ಪ್ರಕಾರ ಮಗು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದಂತೆ ಪರಿಕಲ್ಪನೆಗಳನ್ನು ಯಾವ ಒಂದು ಹಂತದಲ್ಲಿ ಬೆಳೆಸಿಕೊಳ್ಳುತ್ತೆ ಅನ್ನುವಂಥದ್ದು. ಇಲ್ಲಿ ಜೀನ್ ಪಿಯಾಜೆರವರು ಹೇಳಿರುವ ಪ್ರಕಾರ ಇಲ್ಲಿ ತೂಕ, ಎತ್ತರ, ಗಾತ್ರದಂಥ ನಿರ್ದಿಷ್ಟ ವಸ್ತುಗಳನ್ನ ಜೋಡಿಸುವಂಥ ಹಂತ ಯಾವುದಂದ್ರೆ ಮೂರ್ತ ಕಾರ್ಯಗಳ ಹಂತ. ಈ ಮೂರ್ತ ಕಾರ್ಯಗಳ ಹಂತ 7ರಿಂದ 11 ವರ್ಷದ ಅವಧಿಯಾಗಿರುತ್ತೆ. ಈ ಮಗು 7ರಿಂದ 11 ವರ್ಷದ ಅವಧಿಯಲ್ಲಿ ಗಾತ್ರವನ್ನು, ಒಂದು ವಸ್ತುವಿನ ಗಾತ್ರ ಆಗಿರ್ಬೋದು, ಅದನ್ನು ವಸ್ತುವಿನ ಯಾವ ಆಕಾರದಲ್ಲಿದೆ ಅನ್ನುವಂಥದ್ದು ಪರಿಕಲ್ಪನೆಗಳನ್ನ ಬೆಳೆಸಿಕೊಳ್ಳುವಂಥದ್ದು 7ರಿಂದ 11 ವಯಸ್ಸು ಮೂರ್ತ ಕಾರ್ಯಗಳ ಹಂತ. ಇಲ್ಲಿ ಸರಿಯಾದ ಉತ್ತರ ಮೂರ್ತ ಕಾರ್ಯಗಳ ಹಂತ. ಸರಿಯಾದ ಉತ್ತರ ಆಪ್ಷನ್ ಸಿ ಮೂರ್ತ ಕಾರ್ಯಗಳ ಹಂತ. ನೆಕ್ಸ್ಟ್ ಕ್ವೆಶನ್, ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಕ್ವೆಶನ್ ನಂಬರ್ 8, ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಆಪ್ಷನ್ ಎ ಬಂಡೂರ, ಆಪ್ಷನ್ ಬಿ ಕೋಲ್ಬರ್ಗ್, ಆಪ್ಷನ್ ಸಿ ಬ್ರೂನರ್, ಆಪ್ಷನ್ ಡಿ ಗ್ಯಾನಿ. ರೈಟ್ ಆನ್ಸರ್. ಆಗಲೇ ಬಂದಿರುವಂಥ ಪ್ರಶ್ನೆ ನೈತಿಕ ವಿಕಾಸ ಸಿದ್ಧಾಂತದ ಮೇಲೆ ಬಂದಿರುವಂಥ ಪ್ರಶ್ನೆಗೆ ಸಂಬಂಧಿಸಿದ್ದು. ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಕೋಲ್ಬರ್ಗ್ ರವರು. ನೆಕ್ಸ್ಟ್ ಕ್ವೆಶನ್ ನಂಬರ್ 10, ವಿದ್ಯಾರ್ಥಿಗಳ ಬಲಗಳು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸುವ ಪರೀಕ್ಷೆ ಯಾವುದು? ವಿದ್ಯಾರ್ಥಿಗಳ ಬಲಗಳು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸುವ ಪರೀಕ್ಷೆ ಯಾವುದು? ಆಪ್ಷನ್ ಎ ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆ, ಆಪ್ಷನ್ ಬಿ ಕ್ಲಿನಿಕಲ್ ಪರೀಕ್ಷೆ, ಆಪ್ಷನ್ ಸಿ ಸಾಧನಾ ಪರೀಕ್ಷೆ, ಆಪ್ಷನ್ ಡಿ ನೈದಾನಿಕ ಪರೀಕ್ಷೆ. ಇಲ್ಲಿ ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆ ಅಂತಂದರೆ ಕೆಲವೊಂದಿಷ್ಟು ಉದ್ದೇಶಗಳಿಗೆ ಅನುಗುಣವಾಗಿ ಉದ್ದಿಷ್ಟಗಳ ಮೇಲೆ ಪರೀಕ್ಷೆಯನ್ನು ಇಟ್ಟಿರ್ತಾರೆ. ಅದು ಏನಾಗಿರುತ್ತೆ, ಇದು ಆ ಪರೀಕ್ಷೆ ಅಥವಾ ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆ ಏನಾಗಿರುತ್ತೆ ಎಲ್ಲ ಮಕ್ಕಳಲ್ಲಿಯೂ ಕೂಡ ನಾವು ಬಲಗಳ ನ್ಯೂನತೆಗಳನ್ನು ಕಂಡುಹಿಡಲಿಕ್ಕೆ ಬಳಸುವಂಥ ಪರೀಕ್ಷೆ ಅದಾಗಿರೋದಿಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಬಿ ಕ್ಲಿನಿಕಲ್ ಪರೀಕ್ಷೆ ಕೂಡ ಆಗಿರೋದಿಲ್ಲ. ಆಪ್ಷನ್ ಡಿ ಸಾಧನಾ ಪರೀಕ್ಷೆ ಏನಾಗಿರುತ್ತೆ, ವಿದ್ಯಾರ್ಥಿಯಲ್ಲಿ
ಬಲಗಳು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚೋದಿಲ್ಲ ನಾವು. ವ್ಯಕ್ತಿ ಅಂತಂದರೆ ಇಲ್ಲಿ ವಿದ್ಯಾರ್ಥಿ ಎಷ್ಟು ಅಚೀವ್ಮೆಂಟ್, ಯಾವ ರೀತಿ ಅಚೀವ್ಮೆಂಟ್ ಲೆವೆಲನ್ನು ಚೆಕ್ ಮಾಡಲಿಕ್ಕೆ ಬಳಸುವಂತಹ ಒಂದು ಪರೀಕ್ಷೆ ಇದು. ಸೊ ನೆಕ್ಸ್ಟ್ ನೈದಾನಿಕ ಪರೀಕ್ಷೆ, ಇದು ರೈಟ್ ಆನ್ಸರ್ ಆಗಿರುತ್ತೆ. ಬಲಗಳು ಮತ್ತು ನ್ಯೂನತೆಗಳನ್ನ ಪತ್ತೆ ಹಚ್ಚಲಿಕ್ಕೆ ನೈದಾನಿಕ ಪರೀಕ್ಷೆ ಏನಂತಂದರೆ ಮಗು ಯಾವ ಹಂತದಲ್ಲಿದೆ, ಯಾವ ಹಂತದಲ್ಲಿ ಕಲಿಕೆಯಲ್ಲಿದೆ, ಮಗುವಿಗೆ ಬೇಸಿಕ್ ಏನಾದರೂ ಗೊತ್ತಿದೆಯೋ ಅಥವಾ ಇಲ್ವಾ, ಎಲ್ಲಿ ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇದ್ದಾನೆ, ಯಾವ ರೀತಿಯಾಗಿ ಮಾಡ್ತಿದ್ದಾನೆ, ಯಾಕೆ ಮಾಡ್ತಿದ್ದಾನೆ ಅನ್ನೋದಕ್ಕೋಸ್ಕರ ಮಾಡುವಂಥ ಪರೀಕ್ಷೆ ನೈದಾನಿಕ ಪರೀಕ್ಷೆ. ಸೊ ರೈಟ್ ಆನ್ಸರ್ ನೈದಾನಿಕ ಪರೀಕ್ಷೆ. ಈ ನೈದಾನಿಕ ಪರೀಕ್ಷೆ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಬಹಳಷ್ಟು ಇರುತ್ತೆ. ಸೊ ಕೀಪ್ ಇನ್ ಯುವರ್ ಮೈಂಡ್. ನೆಕ್ಸ್ಟ್ ಕ್ವೆಶನ್, ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆಯು ಈ ಸಾಮರ್ಥ್ಯವನ್ನು ಅಳೆಯುತ್ತದೆ. ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆಯು ಈ ಸಾಮರ್ಥ್ಯವನ್ನು ಅಳೆಯುತ್ತದೆ. ಕ್ವೆಶನ್ ಆಪ್ಷನ್ ಎ ಸಂಖ್ಯಾ ಸಂಬಂಧ, ಆಪ್ಷನ್ ಬಿ ಭಾಷೆ, ಆಪ್ಷನ್ ಸಿ ಸೃಜನಶೀಲತೆ, ಆಪ್ಷನ್ ಡಿ ಕೈಚಳಕ. ಇಲ್ಲಿ ಬುದ್ಧಿಶಕ್ತಿ ಅನ್ನುವಂಥದ್ದು ಯಾವುದೋ ಒಂದು ಸಂಖ್ಯಾ ಸಂಬಂಧಕ್ಕೆ ಸಂಬಂಧಪಟ್ಟಿರೋದಲ್ಲ ಅಥವಾ ಭಾಷೆಗೆ ಸಂಬಂಧಪಟ್ಟಿರುವಂಥದ್ದಲ್ಲ. ಆಪ್ಷನ್ ಸಿ ಸೃಜನಶೀಲತೆ ಕೂಡ ಬರುತ್ತೆ, ಬಟ್ ಕೈಚಳಕ ಅನ್ನುವಂಥದ್ದು ರೈಟ್ ಆನ್ಸರ್. ಇಲ್ಲಿ ಕೈಚಳಕ ಅಂತಂದರೆ ಬುದ್ಧಿಶಕ್ತಿ ಅನ್ನುವಂಥದ್ದು ಅವ್ರವ್ರ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಕೈಚಳಕ ಅಂತಂದರೆ ಸ್ಕಿಲ್ ಅಂತ ಅರ್ಥ. ಅಂತಂದರೆ ಒಂದು ಮಗು ಒಂದೇ ಒಂದು ಕಾರ್ಯವನ್ನು ಕೊಟ್ಟಾಗ, ಒಂದು ಕಾರ್ಯವನ್ನು ಬಹಳಷ್ಟು ಮಕ್ಕಳಿಗೆ ಕೊಟ್ಟಾಗ ನಾವು ಅಲ್ಲಿ ಪ್ರತಿಯೊಂದು ಮಗು ಬೇರೆ ಬೇರೆ ರೀತಿಯಾಗಿ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಅಲ್ಲಿ ಅತಿ ಹೆಚ್ಚು ಯಾವುದು ಕರೆಕ್ಟಾಗಿ ಅಥವಾ ಇನೋವೇಟಿವ್ ಆಗಿ ಮಾಡಿರುತ್ತಲ್ಲ ಆ ಮಗುವನ್ನು ನಾವು ಬುದ್ಧಿಶಕ್ತಿ ಅಥವಾ ಬುದ್ಧಿವಂತ ಮಗು ಅಂತ ಹೇಳ್ತೀವಿ. ಅಲ್ಲಿ ಏನಾಗಿರುತ್ತೆ, ಆ ಮಗುವಿನ ಒಂದು ಕೈಚಳಕ ತೋರಿರುತ್ತೆ. ಕೈಚಳಕ ಅಂತಂದರೆ ಒಂದು ಸ್ಕಿಲ್ ಇರುತ್ತೆ, ಬೇರೆಯವರು ಮಾಡೋಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಅಥವಾ ತನ್ನದೇ ಆದಂಥ ಒಂದು ಸ್ವಂತ ಅನುಭವವನ್ನು ಅಥವಾ ಸ್ವಂತ ಬುದ್ಧಿಯನ್ನು ಯೂಸ್ ಮಾಡಿ ಮಾಡುವಂಥದ್ದು. ಸೊ ಇಲ್ಲಿ ಕೈಚಳಕ ಅನ್ನುವಂಥದ್ದು ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶನ್, ಒಂದು 6 ವರ್ಷ ಮಾನಸಿಕ ವಯಸ್ಸುಳ್ಳ ಮಗು 4 ವರ್ಷ ವಯಸ್ಸಿನ ಮಗುವಾಗಿದ್ದರೆ ಅವನನ್ನು ನಾವು ಹೀಗೆಂದು ಕರೆಯಬಹುದು. ಇಲ್ಲಿ ಏನು ಕೇಳ್ತಿದ್ದಾರೆ, ಮಗುವಿನ ಮಾನಸಿಕ ವಯಸ್ಸು ಅಂತಂದರೆ ಬುದ್ಧಿಶಕ್ತಿ ವಯಸ್ಸು ಅಂತ ಅರ್ಥ. 4 ವರ್ಷದ ಆದರೆ ಆ ಮಗುವಿನ ವಯಸ್ಸು ಇಲ್ಲ, ಒಂದು ಮಗುವಿನ ಮಾನಸಿಕ ವಯಸ್ಸು 6 ವರ್ಷ ಅದ ಅಂತಂದರೆ 6 ವರ್ಷ ಅಂದರೆ ಅದರ ಬುದ್ಧಿಶಕ್ತಿ ವಯಸ್ಸು ಎಷ್ಟದ 6 ವರ್ಷ ಅದ. ಮಗು 4 ವರ್ಷ ವಯಸ್ಸು, ಅದರದ ಮಗುವಿನ ವಯಸ್ಸು ಎಷ್ಟದ 4 ವರ್ಷ ಅದ. ಹಾಗಿದ್ರೆ ನಾವು ಆ ಮಗುವನ್ನು ಏನಂತ ಕರಿತೀವಿ ಅನ್ನುವಂಥದ್ದು. ಆಪ್ಷನ್ ಎ ಸಾಧಾರಣಕ್ಕಿಂತ ಮೇಲ್ಪಟ್ಟ, ಆಪ್ಷನ್ ಬಿ ಸಾಧಾರಣ, ಆಪ್ಷನ್ ಸಿ ಪ್ರತಿಭಾವಂತ, ಆಪ್ಷನ್ ಡಿ ದಡ್ಡ. ಇಲ್ಲಿ ಸರಿಯಾದ ಉತ್ತರ ಪ್ರತಿಭಾವಂತ. ಯಾಕೆಂದರೆ ಆ ಮಗುವಿನ ವಯಸ್ಸು ಎಷ್ಟದ 4 ವರ್ಷದ, ಆದರೆ ಅದರ ಮಗುವಿನ ಬುದ್ಧಿಶಕ್ತಿ ಎಷ್ಟದ 6 ವರ್ಷ. ಅಂತಂದರೆ ಈಗ ಒಂದು 4 ವರ್ಷದ ಮಗು 6 ವರ್ಷದ ಮಗುವಿನ ಬುದ್ಧಿಶಕ್ತಿಯನ್ನು ಹೊಂದಿದ್ದು 6 ವರ್ಷದ ಮಕ್ಕಳು ಮಾಡುವಂಥ ಕಾರ್ಯಗಳನ್ನು ಅಥವಾ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನ ಕೊಡ್ತಾ ಇದೆ ಮಗು ಅಂತಂದರೆ ಅದು ಮಾನಸಿಕ ವಯಸ್ಸು. ಆ ಮಗುವಿನ ಬುದ್ಧಿಶಕ್ತಿ, ಆ ಮಗುವಿನ ವಯಸ್ಸಿಗಿಂತ ಆ ಮಗುವಿನ ಬುದ್ಧಿಶಕ್ತಿ ವಯಸ್ಸು ಹೆಚ್ಚಾಗಿದೆ ಅಂತಂದರೆ ಆ ಮಗು ಪ್ರತಿಭಾವಂತ ಮಗು ಆಗಿರ್ತದೆ. ಸೊ ನೆಕ್ಸ್ಟ್ ಕ್ವೆಶನ್, ಕಲಿಕೆಯ ಸಾಮಾಜಿಕ ಸಂರಚನಾವಾದವನ್ನು ಮಂಡಿಸಿದವರು ಯಾರು? ಕ್ವೆಶನ್ ನಂಬರ್ 7, ಕಲಿಕೆಯ ಸಾಮಾಜಿಕ ಸಂರಚನಾವಾದವನ್ನು ಮಂಡಿಸಿದವರು ಯಾರು? ಆಪ್ಷನ್ ಎ ವೈಗೋಟ್ಸ್ಕಿ, ಆಪ್ಷನ್ ಬಿ ಜೊರಮ್ ಬ್ರೂನರ್, ಆಪ್ಷನ್ ಸಿ ಬಂಡೂರ, ಆಪ್ಷನ್ ಡಿ ಗ್ಯಾನಿ ಅನ್ನುವಂಥದ್ದು. ಇಲ್ಲಿ ಕಲಿಕೆಯ ಸಾಮಾಜಿಕ ಸಂರಚನಾ ಸಿದ್ಧಾಂತವನ್ನು ಮಂಡಿಸಿದವರು ವೈಗೋಟ್ಸ್ಕಿಯರವರು. ಸೊ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಎವ್ರಿ ಒನ್.